ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹರ ಹರ ಮಹಾದೇವ್. ಶಂಭೋ ಶಂಕರ. ಹರ ಹರ ಮಹಾದೇವ್. ಹರ ಹರ ಮಹಾದೇವ್. ಅಲ್ಲೊಬ್ಬ ಸೂರ್ಯ, ಇಲ್ಲೊಬ್ಬ ಸೂರ್ಯ, ಅರ್ಧ ಸೂರ್ಯ ಸೇರಿ ಪೂರ್ಣ ಸೂರ್ಯ. ಬೇರೆ ಅಲ್ಲ, ಎಲ್ಲ ಒಂದೇ. ನೀನು, ಅವಳು, ನಾನು, ಎಲ್ಲ ಒಂದೇ. ಎಲ್ಲ ಒಂದೇ. ಬೆಸೆಯೋದು ರಕ್ತ, ಬೆಸೆಯೋದು ರಕ್ತ, ರಕ್ತ ಸಂಬಂಧ, ಬೆಸೆಯೋದು ರಕ್ತ ಸಂಬಂಧ. ಎಲ್ಲ ಒಂದೇ, ಎಲ್ಲ ಒಂದೇ. ಅಲ್ಲ, ಅಷ್ಟು ಚಿಕ್ಕ ಮಗು, ಅವ್ರ ಅಪ್ಪ ಅಮ್ಮಂಗೆ ಸ್ವಲ್ಪ ಆದ್ರೂ ಕಾಳಜಿ ಬೇಡ್ವಾ? ಹಂಗ ಒಬ್ಳನ್ನೇ ಕಾರೊಳಗಡೆ ಕೂರಿಸ್ಬಿಟ್ಟು ಹೋಗ್ತಾರಲ್ಲ. ಯಪ್ಪ, ಸ್ವಲ್ಪ ಆದ್ರೂ ಹೆಚ್ಚು ಕಮ್ಮಿ ಆಗಿದ್ರೆ ನೆನ್ಸ್ಕೊಂಡ್ರೇನೆ ಭಯ ಆಗುತ್ತೆ. ಎಕ್ಸ್ಕ್ಯೂಸ್ ಮೀ. ಹಲೋ, ಎಕ್ಸ್ಕ್ಯೂಸ್ ಮೀ. ನೀವು ಹುಡುಗಿ ಜೊತೆ ಇದ್ದಿದ್ದಲ್ವಾ? ಏನಾಗ್ಬೇಕಾ ಹುಡುಗಿ ನಿಮ್ಗೆ? ಅವಳ ನಮ್ಮ ಅಣ್ಣನ ಮಗಳು. ಥ್ಯಾಂಕ್ಸ್ ನಿಮಗೆ ಅವಳನ್ನ ಕಾಪಾಡಿದ್ದಕ್ಕೆ. ಆದ್ರೆ ಯಾವಾಗ್ಲೂ ಕಾಪಾಡಕ್ ನಾನಿರಲ್ಲ ಅಲ್ವಾ? ಅಲ್ಲ, ನೀವೇ ಹೇಳಿ, ಗುರ್ತು ಪರಿಚಯ ಇಲ್ದಿರೋ ಊರು, ಅಷ್ಟು ಚಿಕ್ಕ ಮಗುನ ಕಾರಲ್ಲಿ ಕೂರ್ಸಿ ಯಾರಾದ್ರೂ ಹೋಗ್ತಾರಾ? ಅವ್ರಿಗೆ ಎಷ್ಟೇ ಮಹತ್ವದ ಕೆಲಸ ಇರ್ಬೋದು, ಮಗಳಿಗಿಂತ ಯಾವ್ದು ಹೆಚ್ಚಲ್ಲ ಅಲ್ವಾ? ಅದನ್ನೆಲ್ಲ ಬಿಟ್ಟು ಅವ್ರು ಅವಳ ಮಗಳ ಜೊತೆ ಇರ್ಬೇಕು ಅಲ್ವಾ? ನಮ್ಮ ಅಣ್ಣಂಗೂ ಅವಳ ಜೊತೆಲಿ ಇರೋದಕ್ಕೆ ಆಸೆ, ಬಟ್ ಅವಳು ಬಿಡಲ್ಲ. ಅಂದ್ರೆ ಹೆತ್ತ ಅವಳ ಅಪ್ಪನ ಅವಳ ಹತ್ರ ಸೇರಿಸ್ತಿಲ್ಲ. ಯಾಕೆ? ಹಿತ ಅಮ್ಮ ತೀರ್ಕೊಂಡು 1 ವರ್ಷ ಆಯ್ತು. ಆಗ್ಲಿಂದ ಅವಳು ಯಾರ ಹತ್ರನೂ 1 ಮಾತು ಕೂಡ ಆಡ್ತಿಲ್ಲ. ಅವ್ರ ಅಪ್ಪನೂ ಅವಳ ಹತ್ರ ಸೇರಿಸ್ತಿಲ್ಲ. ನಮ್ಮ ಅಣ್ಣಂಗೆ ಹಿತ ಅಂದ್ರೆ ಪ್ರಾಣ, ಆದ್ರೆ ಅವಳು ಅವನ ಮುಖ ನೋಡಕ್ ಇಷ್ಟಪಡಲ್ಲ. ಅದ್ ಒಂದೇ ಕಾರಣಕ್ಕೆ ಅವನ್ ದೂರ ಇದ್ದಾನಷ್ಟೆ. ಹಾಗಂತ ಅವಳ ಮೇಲೆ ಕಾಳಜಿ ಇಲ್ಲ ಅಂತಲ್ಲ, ಬೆಟ್ಟದಷ್ಟಿದೆ. ಅಯ್ಯಯ್ಯೋ, ದಯವಿಟ್ಟು ಕ್ಷಮಿಸಿ, ಇದೆಲ್ಲ ನನಗೆ ಗೊತ್ತಿರ್ಲಿಲ್ಲ. ಇಟ್ಸ್ ಓಕೆ. ಬೇರೆ ಯಾರೇ ಆಗಿದ್ರು ಇದನ್ನೆಲ್ಲ ನಾನು ಹೇಳ್ತಿರ್ಲಿಲ್ಲ. ನೀವು ನಮ್ಮ ಹಿತನ 2 ಸಲ ಕಾಪಾಡಿದ್ದೀರಾ, ಅದಕ್ಕೆ ನಿಮ್ಮ ಹತ್ರ ಹೇಳ್ತಿದ್ದೀನಿ. ಈ ಸಲ ಅಂತೂ ನೀವು ನಿಮ್ಮ ಪ್ರಾಣನ ಪಣ್ಣಕ್ಕಿಟ್ಟು ಕಾಪಾಡಿದ್ದೀರಾ. ನಮ್ಮ ಅಣ್ಣನ ಬಗ್ಗೆ ಹಾಗೆಲ್ಲ ಅನ್ಕೊಳ್ಳಕ್ಕೆ ಹೋಗ್ಬೇಡಿ. ತುಂಬಾ ಥ್ಯಾಂಕ್ಸ್ ನಿಮ್ಗೆ. ನಮ್ಮ ಅಕ್ಕೆ ಹೋದ್ಮೇಲೆ ನಮ್ಮ ಹಿತ ತಾಯಿನ ಕಳ್ಕೊಂಡ್ಲು, ಅಣ್ಣ ಹೆಂಡತಿನ ಕಳ್ಕೊಂಡ ಅಂತಷ್ಟೇ ಅನ್ಕೊಂಡಿದ್ದೆ. ಆದ್ರೆ ಹಿತ ಪುನಃ ಕಳ್ಕೊಂಡ್ಲು. ನಮ್ಮಣ್ಣ ಹಿತನ್ ಪ್ರೀತಿನ ಕಳ್ಕೊಂಡ. ಅದಾದ್ಮೇಲೆ ಗೊತ್ತಾಗಿದ್ದು ಇಬ್ರದು ಒಂದೇ ನೋವು. ಅದ್ ಯಾವಾಗ ಸರಿ ಹೋಗ್ತಾರೋ. ನಿಮ್ಮಂತ ಬೇಜವಾಬ್ದಾರಿ ತಂದೆನ ನಾನು ಎಲ್ಲೂ ನೋಡಿಲ್ಲ. ಮಕ್ಕಳನ್ನ ಹೆತ್ರೆ ಸಾಲದು, ಅವ್ರನ್ನ ಸಾಕೋಕು ಗೊತ್ತಿರ್ಬೇಕು, ಜೋಪಾನ ಮಾಡಕ್ ಗೊತ್ತಿರ್ಬೇಕು. ಯಾವ್ದಾದ್ರು ಆಯನ ನೇಮಕ ಮಾಡಿ ಆ ಮಗು ಜೊತೆ ಇಡೀ ದಿನ ಇರೋ ಹಾಗೆ ಮಾಡು. ಯಾಕಂದ್ರೆ ನಿಮ್ಗೆ ಯಾರಿಗೂ ಆ ಮಗುನ್ ನೋಡ್ಕೊಳ್ಳೋ ಯೋಗ್ಯತೆ ಇಲ್ಲ ನೋಡು. ಪೆಡಲ್ ಮಾಡಬೇಡ, ಬಿಡು, ಲೂಸ್ ಬಿಡು, ಲೂಸ್ ಬಿಡು, ಲೂಸ್ ಬಿಡು, ಹಂಗೆ ಲೂಸ್ ಬಿಡು. ಕಾಲ್ ತೋರ್ಸು. ಶರತ್, ಅಷ್ಟೊಂದು ಓವರ್ ಪ್ರೊಟೆಕ್ಟಿವ್ ಆಗ್ಬೇಡಿ. ಅವಳ ದಾರಿನ ಅವಳೇ ಹುಡ್ಕೋಬೇಕು ಅಲ್ವಾ? ಅವಳ ದಾರಿನ ಅವಳೇ ನೋಡ್ಕೊಳ್ಳಿ ಅಂಬಿಕಾ. ಆದ್ರೆ ನನ್ನ ಮಗಳ ಕಣ್ಣಲ್ಲಿ ನೀರು ನೋಡೋದಕ್ಕಾಗಲ್ಲ.
ನಾನು ಒಳ್ಳೆ ತಂದೆ ಆಗ್ಲಿಲ್ಲ. ಅಂಬಿಕಾ, ಸರಿಯಾದ ಸಮಯಕ್ಕೆ ದುರ್ಗಾ ಬಂದಿರ್ಲಿಲ್ಲ ಅಂದಿದ್ರೆ ಆ ಪರಿಸ್ಥಿತಿನ ನೆನ್ಸ್ಕೊಳ್ಳೋದಕ್ಕೂ ನನ್ನ ಕೈನಲ್ಲಿ ಆಗ್ತಿಲ್ಲ. ತಾಯಿ, ಕೊನೆಗೂ ನಿನಗೆ ನನ್ನ ಕೂಗ್ ಕೇಳಿಸ್ತು. ನನ್ನ ಮಗಳನ್ನ ಕಾಪಾಡೋದಕ್ಕೆ ಅಂತಾನೆ ನೀನೇ ದುರ್ಗಾನ ಕಳ್ಸಿದ್ಯಾ ಅಂತ ನನಗೆ ಅರ್ಥ ಆಯ್ತು. ಅವತ್ತು ನಾನು ನಿನ್ನ ಹತ್ರ ಬಂದು ಬೇಡ್ಕೊಂಡೆ, ನನ್ನ ಮಗಳನ್ನ ಕಾಪಾಡೋದಕ್ಕೆ ನನಗೆ ಶಕ್ತಿ ಕೊಡು, ಇಲ್ಲ ನೀನೇ ಬಂದು ಕಾಪಾಡು ಅಂತ. ಆಗ ನೀನು ನನಗೆ ಈ ಊರಿನ ದಾರಿ ತೋರಿಸ್ದೆ. ನಾನು ಹುಡ್ಕೊಂಡು ಇಲ್ಲಿಗೆ ಬಂದೆ. ಇಲ್ಲಿಗೆ ಬಂದಾಗ ದುರ್ಗಾ ನನ್ನನ್ನು ನೋಡೋ ಹಾಗಾಯ್ತು, ನನ್ನ ಮುಟ್ಟೋದಕ್ಕಾಯ್ತು. ನನಗೆ ದೇವಸ್ಥಾನ ಒಳಗಡೆ ಬರೋದಕ್ಕಾಗ್ತಿರ್ಲಿಲ್ಲ. ದುರ್ಗಾ ನನ್ನ ಕೈ ಹಿಡ್ಕೊಂಡಾಗ ನನಗೆ ದೇವಸ್ಥಾನದ ಒಳಗಡೆ ಬಂದು ನಿನ್ನ ದರ್ಶನ ಪಡೆಯೋ ಹಾಗಾಯ್ತು. ಅವಳು ನನಗೆ ಪ್ರಸಾದ ಕೊಟ್ಟಾಗ, ನಿನ್ ಸೀರೆ ಕೊಟ್ಟಾಗ ನನಗೆ ಮುಟ್ಟೋದಕ್ಕಾಯ್ತು. ಅವತ್ತು ನೀರತ್ರ, ಈಗ ಕಾರ್ನಲ್ಲಿ. ಅಂದ್ರೆ ನನ್ನ ಮಗಳನ್ನ ಕಾಪಾಡಿದ್ದು ಆ ದುರ್ಗಾನ. ಅಂದ್ರೆ ನನ್ನ ಪ್ರಾರ್ಥನೆ ನಿನಗೆ ಕೇಳಿಸ್ತು ಅಲ್ವಾ ತಾಯಿ? ನನ್ನ ಮಗಳನ್ನ ರಕ್ಷಣೆ ಮಾಡೋದಕ್ಕೆ ನೀನೆ ದುರ್ಗಾನ ಕಳ್ಸಿದ್ಯಾ ಅಲ್ವಾ ತಾಯಿ? ಅಂದ್ರೆ ದುರ್ಗಾನೇ ನನ್ನ ಮಗಳನ್ನ ಕಾಪಾಡೋದು. ದುರ್ಗಾನಿಂದ ಮಾತ್ರ ನನ್ನ ಮಗಳನ್ನ ಕಾಪಾಡೋದಕ್ಕೆ ಸಾಧ್ಯ. ದುರ್ಗಾನ ನಮ್ಮ ಹಿತಾಗೆ ರಕ್ಷಾ ಕವಚ ತರ ಯಾವಾಗ್ಲೂ ಜೊತೆಲೇ ಇರೋ ಹಾಗೆ ಏನಾದ್ರೂ ಮಾಡ್ಲೇಬೇಕು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.